ಸತ್ಯಂ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಸತ್ಯಂ ವಾಹಿನಿಯು ಅರ್ಪಿಸುತ್ತಿರುವ ಸತ್ಯಂ ಲೇಡೀಸ್ ಕ್ಲಬ್ ಈ ವಿಶೇಷ ಕಾರ್ಯಕ್ರಮದಲ್ಲಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದ ಮಹಿಳೆಯರಾದ ಶ್ರೀಮತಿ ಮಹಾನಂದ ಕಿರಣ್ ಗುಣಕಿ, ರೇಖಾ ಬಸವರಾಜ್ ಕೇಸ್ತಿ, ವೈಶಾಲಿ ಬರ್ಬರಿ, ಸಂಗೀತ ಗೌಡರ್, ಕೋಮಲ್ ಕಿರಣ್ ಗುಣಕಿ, ರಜನಿ ಅಶೋಕ್ ಜೀರ್ಗ್ಯಾಳ್, ಸಂಗೀತ ಬನ್ನೂರ್ ಇವರುಗಳು ನಮ್ಮೊಂದಿಗಿದ್ದಾರೆ. ಈ ಹೊತ್ತಿನ ಅಡುಗೆ ವಿಶೇಷ ಕಾರ್ಯಕ್ರಮದಲ್ಲಿ ಮಹಾನಂದ ಕಿರಣ್ ಗುಣಕಿಯವರು ಪೊಟ್ಯಾಟೊ ಇಡ್ಲಿ ರೋಲ್ಸ್ ತಯಾರಿಸುತ್ತಿದ್ದು ಅದರ ವಿಧಾನವನ್ನ ಅವರೇ ತಿಳಿಸಿಕೊಡಲಿದ್ದಾರೆ. ನಮ್ಮ ಜೊತೆ ಈಗ ಶ್ರೀಮತಿ ಮಹಾನಂದ ಕಿರಣ್ ಗುಣಕಿ ಅವರು ಇದ್ದಾರೆ ಮತ್ತು ರೇಖಾ ಬಸವರಾಜ್ ಕ್ಯಾಸ್ತಿ ಮತ್ತು ವೈಶಾಲಿ ಬರ್ಬರಿ ಅವರಿದ್ದಾರೆ. ಸಂಗೀತ ಗೌಡರ್, ಕೋಮಲ್ ಕಿರಣ್ ಗುಣಕಿ ಮತ್ತು ರಜನಿ ಅಶೋಕ್ ಜಿರ್ಗ್ಯಾಳ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರು ಶಿರಗನ್ನಡ ಮಹಿಳಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರು ಮತ್ತು ಇನ್ನೊಬ್ಬರು ಸಂಗೀತ ಬನ್ನೂರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ವೀಕ್ಷಕರೇ, ಈಗ ಅಡುಗೆ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮಸ್ಕಾರ. ನಾನು ಶ್ರೀಮತಿ ಮಹಾನಂದ ಕಿರಣ್ ಗುಣಕಿ. ಈಗ ನಾನು ಈ ರವೆಯನ್ನು ಇದು ರುಬ್ಬೋದು ಕರೆಕ್ಟಾಗಿರಬೇಕು. ಇದು ಮಿಕ್ಸ್ ಮಾಡಿ ಎಷ್ಟು ನಿಮಿಷ ಇಡಬೇಕು ಮೇಡಮ್? ಇದು ನಮ್ಮದು ಇದು ಪೊಟ್ಯಾಟೋದ ಪದಾರ್ಥವನ್ನು ತಯಾರು ಮಾಡ್ತನಕ ಇದು ಅಷ್ಟು ಒಂದು 5-10 ನಿಮಿಷ ಸೈಡ್ಗೆ ಇಡ್ಬೋದು. ಸರಿ, ಈಗ ನಮಗಿದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿಲ್ಲ, ಅದಕ್ಕಾಗಿ ನಾವು ಇನ್ನೊಂದು ಸ್ವಲ್ಪ ಮೊಸರು
ಚೆನ್ನಾಗಿ ಹದ ಹಾಂ. ಮಾಡ್ಕೋಬೇಕು. ಪೂರಾ ಕಲರ್ ಬರ್ಬೇಕ್ರಿ ಅದಕ್ಕೆ ಯೆಲ್ಲೋ ಕಲರ್ ಆಗಿರ್ಬೇಕು. ಅದಕ್ಕಾಗಿ ನಾನು 2 ಪೊಟ್ಯಾಟೋಗೆ ರೀ 1 ಫುಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಮಾಡ್ಕೊಂಡಿದ್ದೀವಿ. ಇನ್ನೊಂದು ಸ್ವಲ್ಪ ಕೆಂಪಾಗ್ಬೇಕ್ರಿ. ಕೆಂಪಾಗ್ಬೇಕು. ಇದು ಪೊಟ್ಯಾಟೊ ಬರೋ ತನಕ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೋಬೇಕು. ಈಗ ಆಲ್ರೆಡಿ ಇದ್ರೊಳಗೆ ನಾವು ಅರಿಶಿನ ಪುಡಿ ಹಾಕಿದ್ದೀವಿ ರೀ. ಹಾಂ. ಅದಕ್ಕೆ ಇದ್ರೊಳಗೆ ನಾವು ಅರಿಶಿನ ಪುಡಿ ಹಾಕಂಗಿಲ್ಲ. ಒಂದು ವೇಳೆ ಕಿತ್ರ ಹಾಕಿದ್ರೆ ಇದ್ರೊಳಗೆ ಹಾಕಬಹುದು. ಆ್ಯಡ್ ಮಾಡ್ಕೊಂಡು
100 ಮೇಲೆ ಅದ 100 ಮೇಲೆ ಮೆಂಬರ್ ಇದ್ದಾರೆ. ಗೋಕಾಕ ಮತ್ತು ತಾಲೂಕಾ ಲೆವೆಲ್ ಒಳಗೆ ಅದ ರೀ. ಆಜು ಬಾಜು ಖಾಲಿಯಾಗಿನವರು ಅದಾರ ರೀ. ಇದೀಗ ಕೆಂಪೂರ್ಣ ಆಗಿದೆ. ಓಕೆ. ಇದು ನಾನೀಗ ಆಫ್ ಮಾಡ್ತೀನಿ. ಗ್ಯಾಸ್ ಆಫ್ ಮಾಡಿ ತೆಳಗೆ ಇಳಿಸ್ಕೊತೀನಿ. ಇನ್ನು ಮುಂದಿನ ಪ್ರೊಸೀಜರ್ ಕಡೆ ಹೋಗೋಣ ರೀ. ಈಗ ಆಗಲೇ ನಾವು ಏನು ರೋಲ್ಸ್ ಮಾಡಿ ಇಟ್ಕೊಂಡೇವ್ರಿ, ಅದ್ರೊಳಗೆ ಇದು ನಾವು ಬೇದಿದ್ದ ಈಗ ಮಿಕ್ಸ್ ಮಾಡ್ಕೊತೀವಿ. ಇದು 15 ನಿಮಿಷ ತನಕ ಬಾಯ್ಲ್ ಮಾಡಬೇಕಾಗ್ತದೆ. ಇದು ಸ್ಟ್ಯಾಂಡ್ ಇಡುತ್ತೇನೆ ರೀ. ಈಗ ಇದು ರವೆ ಇಟ್ಟಿದ್ದ, ಸುಜಿ ರವೆ ಹಾಕಿದ್ದ ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ಗಟ್ಟಿಯಾಗಿರ್ತದೆ. ಇದ್ರೊಳಗೆ ನಾವು ಒಂದು ಸ್ವಲ್ಪ ನೀರು ಹಾಕಬೇಕು. ಒಂದು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟ ನಾನು ನೀರು ಹಾಕಿದ್ದೀನಿ. ಈಗ ಮತ್ತೆ ಚೆನ್ನಾಗಿ ಇದು ತಿರುಗಿಸ್ಬೇಕು, ಮಿಕ್ಸ್ ಮಾಡ್ಕೋಬೇಕು. ಇದ್ರ ಕನ್ಸಿಸ್ಟೆನ್ಸಿ ಇನ್ನೂ ಸರಿಯಾಗಿಲ್ಲ, ಅದಕ್ಕಾಗಿ ನಾನು ಇನ್ನೊಂದು ಸ್ವಲ್ಪ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೋತೀನಿ. ನೋಡಿ ಇವ್ರೀಗ ಮಾನಂದ ಅವರು ಇದು ಒಂದೇ ಅಡುಗೆ ಕೆಲಸ ಗೃಹಿಣಿ ಅಂತ ಅಷ್ಟೇ ಮಾಡ್ತಾ ಇಲ್ಲ. ಇವರು ಹವ್ಯಾಸಗಳು ಭಾಳ ಇದ್ವಿ. ಒಂದು ಕವನ ವಾಚನ ಮಾಡ್ತಾ ಇದ್ದಾರೆ, ಮತ್ತು ನೃತ್ಯನೂ ಮಾಡ್ತಾ ಇದ್ದಾರೆ, ಪುಸ್ತಕ ಓದುವುದು. ಇವರಲ್ಲಿ ನಾನಾ ಥರ ಹವ್ಯಾಸಗಳಿವೆ. ಅದರಲ್ಲೂ ಗೃಹಿಣಿಯಾಗಿ ಇವರು ಇವತ್ತಿನ ನಮ್ಮ ಸತ್ಯಂ ಟಿ ವಿಗೆ ಅಡುಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನೋಡಿ ಅವರು ಒಂದು ಬಟಾಟಾ ರೋಲನ್ನು ಮಾಡ್ತಾ ಇದ್ದಾರೆ, ಬಟಾಟಾ ಇಡ್ಲಿ ವಡೆ ರೋಲು ಮಾಡ್ತಾ ಇದ್ದಾರೆ. ಈಗ ಇವರು ಮಾಡ್ತಾ ಇರುವಂಥ ಒಂದು ಅಡುಗೆಯನ್ನು ನಾವೀಗ ಇನ್ನೂ ಸಾಲ್ಟ್ 1 ಸ್ಪೂನ್ ಹಾಕುತ್ತಿದ್ದೀವಿ. ಇದು ಇನ್ನೂ ಸಾಲ್ಟ್ ಹಾಕೋದ್ಕೆಲ್ಲ ಇದು ಬುರುಗು ಬರ್ತದೆ. ಅದು ಜಲ್ದಿ ನಾವು ಮಿಕ್ಸ್ ಮಾಡಬೇಕು. ಈಗ ಇನ್ನೂ ಸಾಲ್ಟ್ ಹಾಕೋದಕ್ಕಿಂತ ಮೇಡಮ್ ಅಡುಗೆಗೆ ಹಾಕೋ ಸೋಡಾ ಹಾಕಿದ್ರೆ ಅದು ಸರಿ ಆಗಂಗಿಲ್ಲ ರೀ ಸರ್. ನಾವು ಮನ್ಯಾಗ ಟ್ರೈ ಮಾಡಿದ್ದೀವಿ ರೀ, ಆದ್ರೆ ಅದು ಸರಿ ಆಗಲಿಲ್ಲ. ಅದು ಹೊರಗಿನ ಪೋಶ್ಚರ್ ಏನಿರ್ತದೆ ಅದು ಇದಕ್ಕಿಂತ ಡಿಫ್ರೆಂಟ್ ಆಗಿಬಿಡ್ತದೆ. ಕಲರ್ ಮತ್ತು ಟೇಸ್ಟ್ಗೂ ಚೇಂಜ್ ಆಗ್ತದೆ. ಈಗ 2 ಗ್ಲಾಸ್ ನಾನು ತೊಗೊಂಡಿದ್ದೆ.
ಈ ಉಳಿದಿದ್ದ ರವೆಯನ್ನು ಮತ್ತೊಮ್ಮೆ ಅದ್ರ ಮೇಲೆ ಇದ್ರ ಮೇಲೆ ಅದು ಕಾಣಿಸ್ಬಾರ್ದು ಆ ಥರ ಸ್ವಲ್ಪ ಪ್ಲೇಸ್ ಬಿಟ್ಟು, ಯಾಕಂದ್ರೆ ಆಮೇಲೆ ಉಬ್ಬುತ್ತದೆ, ಸ್ವಲ್ಪ ಸ್ಪೇಸ್ ಬಿಟ್ಟು ಅದು ಉಬ್ಬಾಕೋ ಹಾಫ್ ಅಷ್ಟು ಮ್ಯಾಗ ಜಾಗ ಬಿಟ್ಟು ಹಾಕಿ ಈ ಥರ ಪ್ಲೇನ್ ಮುಚ್ಕೋಬೇಕು. ಓಕೆ. ಆಮೇಲೆ ಇದ್ರೊಳಗೆ ಸ್ಟ್ಯಾಂಡ್ ಒಳಗೆ ನಾವು ಬಾಯ್ಲ್ ಮಾಡಲಿಕ್ಕೆ ರೆಡಿ ಮಾಡ್ತಾರೆ. ಬಾಯ್ಲ್ ಮಾಡೋಕ್ಕೆ ಅದರ ನಡುಕ್ ಸೆಂಟ್ರಕ್ಕೆ ಆಗಬೇಕಾ, ಸ್ವಲ್ಪ ಕಡಿಮೆ ಹಾಕಬೇಕು. ನೋಡಿ ವೀಕ್ಷಕರೇ, ಸುನಂದ ಅವರು ಈಗ ಹೊಸ ಒಂದು ತಿಂಡಿ ಪದಾರ್ಥವನ್ನು ನಮಗೆ ತೋರಿಸ್ತಾ ಇದ್ದಾರೆ. ಈಗ ಅವ್ರು ಮಾಡುವಂಥ ರೂಲು ಮಿನಿಮಮ್ ಒಂದು 15 ನಿಮಿಷ ಕುಕ್ಕರ್ನಲ್ಲಿ ನಾವು ಬಾಯ್ಲ್ ಮಾಡೋಕ್ಕೆ ಇಡಬೇಕು. ಅದಾದಮೇಲೆ ಅದು ರೆಡಿ ಆಗುತ್ತೆ. ಅದು ರೆಡಿ ಆದಮೇಲೆ ಅದು ಮತ್ತೆ ನಾವು ಪ್ರೊಸೀಜರ್ ಏನು ಹೇಳ್ತಾ ಇದ್ದಾರೆ ನೋಡೋಣ. ಈಗ ನಾನು 15 ನಿಮಿಷ ತನಕ ಇದು ಪೂರಾ ಬಾಷ್ಪನ್ಯಾಗ ಇಡಬೇಕು. ಅದು ಪೂರಾ ಮ್ಯಾಗ ಉಬ್ಬಿ ಬರ್ತದೆ. ಈಗ 15 ಮೇಡಮ್ ಇದ್ರ ಜೋಡಿ ಏನು ಮತ್ತೆ ಚಟ್ನಿ ಅಥವಾ ಹಾಯ್. ಬಾಜಿ ಅದು ಏನು ಇದು ಬರುತ್ತೆ? ಕೊಬ್ಬರಿ ಚಟ್ನಿ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಟೊಮೆಟೊ ಸಾಸ್ ಸಣ್ಣ ಮಕ್ಕಳಿಗಾಗಿ ಸರಿ ಅನಿಸ್ತದೆ. ಈಗ ಕೊಬ್ಬರಿ ಚಟ್ನಿ ಮಾಡುವಲ್ಲಿ ನೀವು ಈ ಕೊಬ್ಬರಿ ಚಟ್ನಿಯಲ್ಲಿ ಏನೇನು ಯೂಸ್ ಮಾಡ್ತಾ ಇದ್ದಾರೆ? ಕೊಬ್ಬರಿ ಚಟ್ನಿಯಾಗಿ ಇದು ಇದ್ರ ಮುಂದಿನ ಪ್ರೊಸೀಜರ್ ಅದ ರೀ. ಕೊಬ್ಬರಿ ಚಟ್ನಿಗಾಗಿ ನಾನು ಕೊಬ್ಬರಿ, ಪುಟಾಣಿ ಕಾಳು, ಸ್ವಲ್ಪ ಜೀರಿಗೆ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಓಕೆ. ಇದೆಲ್ಲ ಉಪ್ಪು ಹಾಕಿ ಸಣ್ಣಗೆ ಮಿಕ್ಸ್ ಮಾಡ್ಕೊಂಡು ಅದು ಮಾಡ್ಬೋದು. ಈಗ ನಾನು ಟೊಮೆಟೊ ಸಾಸ್ ಜೋಡಿನೂ ಯೂಸ್ ಹೆಂಗೆ ಮಾಡೋದು ಅದು ತೋರಿಸ್ತೀನಿ. ಸಾಸ್ ಜೋಡಿನೇ ತಿನ್ಬೋದು. ಹಾಂ, ಓಕೆ. ಈ ರೋಲನ್ನು ಈಗ ಕೋಲ್ಡ್ ಮಾಡೋಕೆ ಇಡ್ರಿ. ಈಗ ಒಂದು ಸ್ವಲ್ಪ ಎಣ್ಣೆ ಒಳಗೆ 2 ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕುತ್ತಿದ್ದೇನೆ. ಇದಕ್ಕಾಗಿ ಸ್ವಲ್ಪ ಸಾಸಿವೆ, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕುತ್ತೇನೆ. ಕಾಯಿಲೆ ಮೇಡಮ್ ಅದು ಎಣ್ಣೆ ಅಲ್ಲಿವರೆಗೂ. ಮತ್ತೆ ಈಗ ಕೊರೋನಾ ಬಂದಾಗಿನಿಂದ ಹೌದು. ನಿಮ್ಮ ಯಜಮಾನರು ಕೆಲಸ ಇಲ್ಲದೆ ಮನೆಯಲ್ಲೇ ಕುಂತಿದ್ದಾರೆ. ಹೌದ್ರಿ. ಅವರು ಏನಾದರೂ ನಿಮ್ಗೆ ಮನೆಯಲ್ಲಿ ಅಡಿಗೆ ಮಾಡ್ಲಿಕ್ಕೆ ಆಗಲಿ ಯಾವುದಕ್ಕಾದ್ರೂ ಏನಾದರೂ ಹೆಲ್ಪ್ ಮಾಡ್ತಾ ಇದ್ದಾರಾ ಅಥವಾ ಇಲ್ವಾ? ಇಲ್ರಿ, ಹೆಲ್ಪ್ ಮಾಡ್ತಾರೆ ಅವ್ರ. ಮಾಡ್ತಾ ಇದ್ದಾರೆ. ಹಾಂ, ಮುಂಜಾನೆ ಕೆಲಸ ಹಗರಾಗಿದೆ ಅಂತ. ಅಂದರೆ ಹೆಚ್ಚು ಕೆಲಸ ನಾವು ಮನೆಗೆ ತೊಗೊಂಡೇವ್ರಿ ನಾವು. ಮನೆ ಒಳಗೆ ಖಾಲಿ ಅದಾವಂತ ಖಾಲಿ ಗೊತ್ತಿಲ್ಲ. ಏನಾರ ಒಂದು ಆಕ್ಟಿವಿಟಿ ಮಾಡ್ತೀವ್ರಿ. ಮಾಡ್ತಾ ಇದ್ದಾರೆ. ಮಾಡ್ತೀವ್ರಿ. ಅಂದ್ರೆ ಏನೂ ಇಲ್ಲ ಅಂದ್ರೂ ಮನೆ ಕ್ಲೀನ್ ಮಾಡಕ್ರೆ ತೆಗಿತೀವ್ರಿ. ಬಟ್ ಅವ್ರಿಗೂ ಕೆಲಸನೇ ಬಿಸಿ, ಕೆಲಸ ಹಚ್ತಾ ಇದ್ದೀವಿ. ಆದ್ರೆ ಲೇಡೀಸ್ಗೆ ಏನು ಕೆಲಸ ಆಗ್ತದ ಅದು ಜೆಂಟ್ಸ್ಗೆ ಈಗ ಕೊರೋನಾದಿಂದ ಕ್ವಾರಂಟೈನ್ ಡೇನಾಗ ಗೊತ್ತಾಗಿದೆ ರೀ, ಮನೆಯೊಳಗಿರಲ್ಲ. ನಿಮ್ಗೆ ಕೊರೋನಾ ಬಂದಾಗಿನಿಂದ ನಿಮ್ಮ ಯಜಮಾನರಿಂದ ನಿಮ್ಗೆ ಒಂದು ಸ್ವಲ್ಪ ಕಾಟ ಜಾಸ್ತಿ ಆಗಿದೆ. ಇಲ್ರಿ, ಹಂಗೇನು ಅನ್ಸಿಲ್ಲ. ಉಲ್ಟಾ ಹೊಟ್ಟೆ ಹಸ್ದಾಗ ನನಗೆ ಅದನ್ನ ಮಾಡ್ಕೊಡು ಇದನ್ನ ಅವಾಗೆಲ್ಲ ಇಲ್ಲ, ನಾವು ಟೈಮ್ ಬಂದು ಊಟ ಮಾಡ್ತಾ ಇದ್ರು. ಅದಕ್ಕೆ ನಾನು ಮನೇಲಿ ಇರ್ತಾರೆ, ನನಗೆ ಹೊಟ್ಟೆ ಹಸಿದ ಅದನ್ನ ಮಾಡ್ಕೊಡು ಇದನ್ನ ಮಾಡ್ಕೊಡು ಅಂತ ನಿಮ್ಗೆ ಟಾರ್ಚರ್ ಮಾಡ್ತಾ ಇರ್ಬೇಕಲ್ಲ. ಸರ್, ನನಗೆ ಇಂಟ್ರೆಸ್ಟ್ ಅದ, ನನಗೆ ಇನ್ನೊಂದು ಸ್ವಲ್ಪ ಹೇಳಿ ಏನು ಹೇಳ್ತಾರೆ ಅದು ಹೊಸದು ಮಾಡ್ಬೇಕಂತಂದು ನಾನು ಮಾಡ್ಕೊತ ಬಂದೇನಿ ರೀ. ಡೈಲಿ ಒಂದು ಐಟಮ್ ನಾವು ಹೊಸದು ಮಾಡ್ಕೊತ ಬಂದೇವ್ರಿ. ಈಗ ಎಣ್ಣೆ ಕಾಲಿದೆ. ಹಾಂ, ಈಗ ನಾನು 1 ಸ್ಪೂನ್ ಅಷ್ಟು 2 ಸ್ಪೂನ್ ಅಷ್ಟು ಹಾಕ್ತೇನೆ. ಯಾಕಂದರೆ ಇದಕ್ಕೊಂದು ಸ್ವಲ್ಪ ಹೆಚ್ಚಬೇಕ್ರಿ ಸಾಸಿವೆ. ಇದು ಆಫ್ ಮಾಡಿಬಿಡ್ತೇನೆ. ಸ್ವಲ್ಪ ಇದು ಚುಟುಪುಟು ಅನ್ನೋದು ಕಮ್ಮಿ ಆಗೋಣ. ನಾನು ಕೊತ್ತಂಬರಿ ಹಾಕುತ್ತೇನೆ. ಕೊತ್ತಂಬರಿ ಸೊಪ್ಪು.
ಪ್ಲೇಟ್ನಲ್ಲಿ ತೆಗೆದು ಪೊಟ್ಯಾಟೊ ಇಡ್ಲಿ ರೋಲ್ ತಯಾರಿದೆ. ಇದು ತಿಂದು ನೀವು ರುಚಿ ಹೆಂಗದ ನನಗೆ ಹೇಳಿ. ನೋಡಿ ವೀಕ್ಷಕರೇ, ಈಗ ಮಹಾನಂದ ಕಿರಣ್ ಗೋಣ್ಕೆ ಅವರು ಪೊಟಾಟೊ ಇಡ್ಲಿ ರವೆ ವಡೆಯನ್ನು ರೋಲನ್ನು ಮಾಡಿದ್ದಾರೆ. ಈಗ ನೀವು ಇದರ ಟೇಸ್ಟ್ ನೋಡಿ, ಇವರು ಯಾವ ಥರ ಮಾಡಿದ್ದಾರೆ. ನೀವು ಮನೆಯಲ್ಲಿ ಇದೇ ಥರ ಅವರು ಯಾವ ಥರ ನಿಮ್ಗೆ ಏನು ಹೇಳಿದ್ದಾರೆ, ಏನೇನು ಐಟಮ್ ಬೇಕು, ಏನು ಬೇಕು, ಎಷ್ಟು ಹಾಕಬೇಕು, ಅದನ್ನು ನೀವು ನೋಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ. ಅವರು ಈಗ ಹೊಸದಾಗಿ ಒಂದು ಐಟಮನ್ನು ಮಾಡಿದ್ದಾರೆ, ಅವ್ರಿಗೂ ನೀವು ಪ್ರೋತ್ಸಾಹ ಕೊಡಿ ಅಂತ ನಾವು ಸತ್ಯಂ ಟಿವಿ ವಾಹಿನಿಯಿಂದ ಕೇಳ್ಕೊತಾ ಇದ್ದೀವಿ. ಧನ್ಯವಾದಗಳು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.